ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಎಷ್ಟೋ ಬಾರಿ ಹನುಮಂತನ ಭಕ್ತರು ಏನು ಮಾಡಬೇಕು ಅಂತ ತಿಳಿದಿದ್ದಾಗ ಆತನೇ ಅವರಿಗೆ ಗುರು ಅಲ್ವಾ. ಅವ್ರ ಹತ್ರ ಹೋಗಿ, ಹನುಮಂತ ಪವನಪುತ್ರ ಆಂಜನೇಯ ಏನು ಮಾಡಬೇಕು ತಿಳಿತಿಲ್ಲ, ನನಗೊಂದು ಒಳ್ಳೆ ಕೆಲಸ ಸಿಗೋ ಹಾಗಾಗ್ಲಿ, ಅವನ ಹತ್ರ ಹೋಗಿ ಕೇಳ್ಕೊಳ್ತೀವಿ, ಆಗತ್ತೆ. ಭಕ್ತರ ಮನಸ್ಸಿನಲ್ಲಿ ಸದಾ ನೆಲೆಸಿರ್ತಾನೆ ಈ ಹನುಮಂತ ಮಾರುತಿ. ಸರಿ, ಈತನ ಬಗ್ಗೆ ಗುಣಗಾನವನ್ನ ಮಾಡ್ತಾ ತುಂಬಾ ಶಕ್ತಿಯುತವಾಗಿರುವಂತಹ ಹನುಮಾನ್ ಚಾಲೀಸ ಇದನ್ನು ಪ್ರತಿದಿನ ನಾವು ಪಠಿಸೋದ್ರಿಂದ ನಮ್ಮ ರಕ್ಷಾ ಕವಚ ಮತ್ತಷ್ಟು ಸದೃಢವಾಗುತ್ತೆ. ಮತ್ತೆ ನಮ್ಮ ನಕಾರಾತ್ಮಕ ಯೋಚನೆಗಳು ಅಷ್ಟೇ ಅಲ್ಲ, ನಕಾರಾತ್ಮಕ ಕೃತ್ಯಗಳಿಂದಲೂ ಕೂಡ ನಾವು ದೂರ ಉಳಿತೀವಿ. ನಮ್ಮ ವಿವೇಕ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ಇದರ ಮತ್ತಷ್ಟು ಲಾಭಗಳನ್ನ ನಯವಾಗಿಯೇ ಕಂಡುಕೊಳ್ಳಬೇಕು. ನಾವಾಗಿಯೇ ಈ ವಿಚಾರವನ್ನು ಓದ್ತಾ ಕಲಿತಾ ಪಠಣವನ್ನು ಮಾಡ್ತಾ ತಿಳ್ಕೊಳ್ಳುವಂಥದ್ದು. ಈಗ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ 10ನೇ ಶ್ಲೋಕ. ಪ್ರಭು ಚರಿತ್ರ ಸುನಿಬೇಕು ರಸಿಯ, ರಾಮ ಲಖನ ಸೀತಾ ಮನಬಸಿಯ. ಮತ್ತೊಮ್ಮೆ, ಪ್ರಭು ಚರಿತ್ರ ಸುನಿಬೇಕು ರಸಿಯ, ರಾಮ ಲಖನ ಸೀತಾ ಮನಬಸಿಯ. ಈ ಶ್ಲೋಕನ್ನ ನೀವೇ ಅರ್ಥ ಮಾಡ್ಕೊಂಡು ಬಿಡ್ತೀರಿ. ರಾಮನ ಗುಣಗಾನಗಳನ್ನ ಕೇಳೋದಿಕ್ಕೆ ಹನುಮಂತ ಅತಿ ಆಸಕ್ತನಾಗಿದ್ದಾನೆ. ಯಾವಾಗ ಮಧ್ಯರಾತ್ರಿ ಮಲಗಿದ್ದಾಗ್ಲೂ ಎಬ್ಸಿ ರಾಮನ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರು ಹನುಮಂತ ಎಚ್ಚರವಿರ್ತಾನಂತೆ. ಅಂಥ ಪ್ರೀತಿ, ಅಂಥ ಭಕ್ತಿ, ಅದಕ್ಕೆ ಪಾರವೇ ಇಲ್ಲ. ಇಷ್ಟು KG ಗಟ್ಟಲೆ ಪ್ರೀತಿ, ಇಷ್ಟು ದಿನ ಇಷ್ಟು ಆಳವಾಗಿ ಅಂತ ಹೇಳೋದಿಕ್ಕಾಗೋದಿಲ್ಲ. ದ ಅಲ್ಟಿಮೇಟ್ ಅಂತ ಹೇಳ್ತಾರಲ್ಲ, ಅದನ್ನು ಮೀರಿ ಮತ್ತೇನೇನಿಲ್ಲ. ಅಷ್ಟರ ಮಟ್ಟಿಗೆ ಹನುಮಂತನಿಗೆ ರಾಮನ ಗುಣಗಾನ ಕೇಳೋದಿಕ್ಕೆ ಇಷ್ಟ ಅಂತೆ. ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯರು ಹನುಮಂತನ ಹೃದಯದಲ್ಲಿ ನೆಲೆಸಿದ್ದಾರೆ. ನಮಗೆ ತುಂಬಾ ಹೃದಯದಲ್ಲಿ ಹತ್ತಿರವಿರುವಂಥವ್ರು, ನಮ್ಮ ಮನಸ್ಸಿಗೆ ಹತ್ತಿರವಿರುವಂಥವ್ರು, ಅವ್ರ ಬಗ್ಗೆ ಎಷ್ಟು ಕೇಳಿದ್ರು ಅಥವಾ ಅವ್ರು ಯಾವಾಗ ಫೋನ್ ಮಾಡಿದ್ರು ನಮಗೆ ಬೇಸರವಿಲ್ಲ ಅಲ್ಲ, ಮಾತಾಡ್ತೇವೆ ನಾವು. ಅಂತಹ ಒಂದು ನೈಜವಾದಂತಹ ಪ್ರೀತಿ ಹನುಮಂತನಿಗೆ ರಾಮನ ಮೇಲೆ, ರಾಮನ ಗುಣಗಾನಗಳನ್ನೆಲ್ಲ ಕೇಳುವಂಥದ್ದು, ರಾಮನ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಅಂತ ಹೇಳ್ತಿದ್ದಾರೆ, ವರ್ಣಿಸ್ತಾ ಇದ್ದಾರೆ ಇಲ್ಲಿ ತುಳಸಿದಾಸರು. ಮುಂದಿನ ಶ್ಲೋಕ. ಸೂಕ್ಷ್ಮ ರೂಪ ಧರಸಿಯ ಹಿ ದಿಖಾವ, ವಿಕಟ ರೂಪ ಧರಸಿಯ ಕರಧವಾಂ. ಮತ್ತೊಮ್ಮೆ, ಸೂಕ್ಷ್ಮ ರೂಪ ಧರಿಸಿಯ ಹಿ ದಿಖಾವ, ವಿಕಟ ರೂಪ ಧರಿಸಿಯ ಕರಧವಾಂ ಅಂತ ಹೇಳಿದ್ರೆ, ಹನುಮಂತನು ಸೂಕ್ಷ್ಮ ರೂಪವನ್ನು ತಾಳಿದಾಗ ತನ್ನ ಶಾಂತವಾದ ಸ್ವರೂಪವನ್ನು ತೋರಿಸ್ತಾನೆ. ಇಲ್ಲಿ ಸಾಕಷ್ಟು ರೂಪಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೂಕ್ಷ್ಮವಾದಂತಹ ರೂಪವನ್ನು ತಾಳಿದಾಗ ಆತ ಶಾಂತ ಸ್ವರೂಪವನ್ನು ತೋರಿಸ್ತಾನೆ. ದೈತ್ಯರ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಭಯಾನಕ ರೂಪವನ್ನು ತಾಳುತ್ತಾನೆ. ಅವನನ್ನು ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ರಾಮಾಯಣ. ನನಗೀಗಲೂ ನೆನಪಿದೆ, ನನಗೆ ಯಾರೋ ಹೇಳಿದ್ರು ನೀನು ಹನುಮಂತನ ಹಾಗೆ. ಅಯ್ಯೋ, ನಾನು ಹಾಗೇನೂ ನೋಡೋದಕ್ಕಿಲ್ವಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಜಾಂಬವಂತ ಹನುಮಂತನಿಗೆ ಈ 7 ಸಮುದ್ರವನ್ನ ನೀನು ಹಾರಬಹುದು, ನಿನ್ನಿಂದಾಗತ್ತೆ ಕಣೋ, ಹೋಗೋ ಅಂತ ಹೇಳಬೇಕಾದ್ರೆ ಆ ಸೂಕ್ಷ್ಮ ರೂಪ, ಶಾಂತ ಸ್ವರೂಪ, ಒಂದು ತುಣುಕನ್ನ, ಒಂದು ಎಳೆಯನ್ನ, ಆ ಒಂದು ಸ್ವಭಾವದ ಬಗ್ಗೆ ತಿಳ್ಕೊಳ್ತೀವಿ. ನಂತರ ಆಕ್ರಮಣ ಮಾಡಬೇಕಾದ್ರೆ ಲಂಕೆಯಲ್ಲಿ ಈ ಎಲ್ಲಾ ವೈರಿಗಳ ವಿರುದ್ಧ, ದೈತ್ಯರ ಮೇಲೆ, ಅದರ ಬಗ್ಗೆನೂ ನಿಮ್ಗೆ ಹೇಳಬೇಕಾಗಿಲ್ಲ. ಇಡೀ ಲಂಕೆಗೆ ತನ್ನ ಬಾಲದಿಂದ ಬೆಂಕಿಯನ್ನು ಹಚ್ಚಿದಂಥವನು. ದೈತ್ಯರ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಭಯಾನಕ ರೂಪವನ್ನ ತಾಳ್ತಾನೆ ಈತ. ಅದನ್ನೂ ಕೂಡ ಈ ಎರಡೂ ವ್ಯಕ್ತಿತ್ವ, ಈ ರೂಪವನ್ನ ಅಥವಾ ಈ 2 ಸ್ವಭಾವವನ್ನ ನಾವು ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಅಂತಹ ಶಕ್ತಿ ಎರಡರಲ್ಲೂ ಆ ಒಂದು ಎಕ್ಸ್ಟ್ರಿಮಿಟಿ ಅಥವಾ ಆ ಒಂದು ಶಕ್ತಿಯನ್ನು ಆತ ಪಡೆದಿದ್ದಾನೆ. 2 ಸ್ವಭಾವಗಳು ಆತನಲ್ಲಿದೆ. ಇನ್ನು ಮುಂದಿನ ಶ್ಲೋಕ. ಭೀಮ ರೂಪ ಧರಿಸಿಯ ಅಸುರ ಸಂಹಾರೆ, ರಾಮಚಂದ್ರಕ್ಕೆ ಕಾಜ ಸಂವಾರೆ. ಭೀಮ ರೂಪ ಧರಿಸಿಯ ಅಸುರ ಸಂಹಾರೆ, ರಾಮಚಂದ್ರಕ್ಕೆ ಕಾಜ ಸಂವಾರೆ ಅಂತ ಹೇಳಿ, ಅಂದ್ರೆ ಭೀಕರ ಸ್ವರೂಪವನ್ನ ತಾಳಿದಂತಹ ಹನುಮಂತ ದೈತ್ಯರನ್ನ ಹತ ಮಾಡ್ತಾನೆ, ಮತ್ತೆ ರಾಮನ ಕಾರ್ಯಗಳನ್ನ ಸುಗಮಗೊಳಿಸ್ತಾನೆ. ನೋಡಿ, ಎಷ್ಟು ಸುಂದರವಾದಂತಹ ಒಂದು ಬ್ಯೂಟಿಫುಲ್ ಬ್ಲೆಂಡ್ ಅಂತ ಹೇಳ್ತಾರಲ್ಲ ಹಾಗೆ. ದೈತ್ಯರನ್ನ ಹತಿಸ್ತಾನೆ ಅಥವಾ ಸಂಹಾರ ಮಾಡ್ತಾನೆ, ಮತ್ತೆ ರಾಮನ ಕಾರ್ಯಗಳನ್ನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾನೆ ಹನುಮಂತ. ಇಲ್ಲಿ ಈ ಶ್ಲೋಕದ ಅರ್ಥಗಳನ್ನ ನಾವು ತಿಳ್ಕೊಳ್ಳುವಂಥದ್ದಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆಯೂ ಕೂಡ ನಾವಿಲ್ಲಿ ಮಾತಾಡ್ತಿದ್ವಿ.
ಅಂತಹ ಒಂದು ಡೆಡಿಕೇಶನ್. ಬದುಕಿನಲ್ಲೂ ಕೂಡ ನಮಗೆ ಯಾರ ಜೊತೆ ಹೇಗಿರಬೇಕು, ಏನು ಮಾತಾಡಬೇಕು ಅಂತ ತಿಳಿದಿರಬೇಕು, ಅಥವಾ ತಿಳಿಯುವಂತಹ ಪ್ರಯತ್ನವೂ ನಮ್ಮಲ್ಲಿರಬೇಕು. ಹೀಗೆ ಹೇಗೆ, ಎಲ್ಲಿ, ಏನು ಮಾತಾಡಬೇಕು ಅಂತ ಹೇಳಿದಾಗ ಯಾರಿಗೆ ಗೌರವ ನೀಡಿ ಯಾರ ಮಾತನ್ನು ತೆಗೆದುಹಾಕಬಾರ್ದು, ನಮ್ಮ ಬದುಕಿನಲ್ಲಿ ಮುಖ್ಯವಾದಂಥವ್ರು ಯಾರು, ಇವೆಲ್ಲವೂ ಕೂಡ ತುಂಬ ಪಾತ್ರವನ್ನು ವಹಿಸುತ್ತೆ. ಇದರ ಅಂತರಾರ್ಥದಲ್ಲಿ ನಮ್ಮನ್ನು ನಾವು ಮೆಲುಕು ಹಾಕೊಂಡಾಗ ಅಥವಾ ಅವಲೋಕನ ಮಾಡಿದಾಗ ಈ ಸ್ವಭಾವಗಳ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಹನುಮಾನ್ ಚಾಲೀಸದ ಅರ್ಥವನ್ನ ನಾವು ತಿಳ್ಕೊಳ್ತಾ ಇದೀವಿ. ಇದರಗೂ ಕಳೆದ ಸ್ವಲ್ಪ ಹೊತ್ತಿನ ಮುಂಚೆ ಭೀಮ ರೂಪ ಧರಿಸಿಯ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸಂವಾರೆ ಅಂತ ಹೇಳಿ ಅರ್ಥವನ್ನ ತಿಳ್ಕೊಂಡಿದ್ದಾಯ್ತು. ಈಗ ಮುಂದಿನ ಶ್ಲೋಕ. ಲಾಯ ಸಂಜೀವನ ಲಖನ ಜಿಯಾಯೇ ಶ್ರೀ ರಘುವೀರ ಹರಷಿ ಉರಲಾಯೇ. ಲಾಯ ಸಂಜೀವನ ಲಖನ ಜಿಯಾಯೇ ಶ್ರೀ ರಘುವೀರ ಹರಷಿ ಉರಲಾಯೇ. ಹನುಮಂತ ಸಂಜೀವಿನಿ ಗಿಡವನ್ನ ತರಿಸಿ ಲಕ್ಷ್ಮಣನಿಗೆ ಪ್ರಾಣವನ್ನ ಹಿಂತಿರುಗಿಸ್ತಾನೆ. ಇದರಿಂದ ರಾಮನು ತುಂಬಾ ಸಂತೋಷದಿಂದ ಹನುಮಂತನನ್ನ ತನ್ನ ಹೃದಯಕ್ಕೆ ಅಪ್ಪಿಕೊಳ್ತಾನಂತೆ, ಹೃದಯದಲ್ಲಿ ಸೇರಿಸ್ಕೊಳ್ತಾನೆ. ಸ್ವತಃ ನನ್ನ ಸಹೋದರನನ್ನ ನೀನು ಉಳಿಸಿದ್ದೀಯಾ ಅಂತ ಹೇಳಿ. ರಾಮನಿಗೆ ಗೊತ್ತಿರೋದಿಲ್ವಾ ಲಕ್ಷ್ಮಣನನ್ನು ಉಳಿಸೋದಿಕ್ಕೆ. ಆದರೆ ನಮ್ಮ ಮನುಕುಲಕ್ಕೆ ನೀಡಬೇಕಾದಂತಹ ಸಂದೇಶ ಎಷ್ಟೇ ಏನೇ ಆದರೂ ಒಂದು ನಂಬಿಕೆ, ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೂ ಉತ್ತರವಿದೆ ಅನ್ನುವಂಥ ಒಂದು ವಿಚಾರವೂ ಹೌದು. ಇನ್ನೊಂದು, ಯಾರಾದರೂ ನಮಗೆ ಸಹಾಯ ಮಾಡಿದಾಗ ಅವರಿಗೆ ನಾವು ನೀಡುವಂತಹ ಪ್ರೀತಿಯನ್ನೂ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಂದು ಸರ್ಫೇಸ್ ಲೆವೆಲ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಿದ್ರೆ ಒಬ್ಬೊಬ್ಬರ ಅನುಭವಕ್ಕೆ ಬಂದಿರುವಂತಹ ವಿಚಾರಗಳು, ಒಬ್ಬೊಬ್ಬರ ಮನಸ್ಸಿಗೆ ಬರುವಂತಹ ವಿಚಾರಗಳು ಇಲ್ಲಿ ನಾವು ಸಂದೇಶವಾಗಿ ತಿಳ್ಕೊಳ್ತಾ ಇರುವಂಥದ್ದು. ಮುಂದಿನ ಶ್ಲೋಕ. ರಘುಪತಿ ಕೀ ನಹಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತ ಹಿ ಸಮಭಾಯಿ. ರಘುಪತಿ ಕೀ ನಹಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತ ಹಿ ಸಮಭಾಯಿ ಅಂತ ಹೇಳಿದ್ರೆ, ರಾಮನು ಹನುಮಂತನ ಮಹಿಮೆಗಳನ್ನ ಕೊಂಡಾಡ್ತಾ ಇರ್ತಾನೆ. ನೀನು ನನಗೆ ಭರತನಂತಹ ಪ್ರಿಯನಾಗಿದ್ದೀಯಾ, ತುಂಬಾ ಇಷ್ಟ ಕಣೋ ನೀನು ನನಗೆ. ಕೆಲವರು ಹಾಗೆ ಅಲ್ವಾ, ನಾವು ಹೇಳ್ತೀವಿ ಬ್ರದರ್ ಫ್ರಮ್ ಅನದರ್ ಮದರ್, ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂತ. ಹೀಗೆ ಅದೇ ರೀತಿಯಾಗಿ ಅಷ್ಟೇ ಪ್ರಿಯನಾಗಿತ್ತೆ. ಕೆಲವರಿಗೆ ರಕ್ತ ಸಂಬಂಧಗಳು ಅಂತ ನಾವು ಒಂದು ರೀತಿಯಾದಂತಹ ಪ್ರೀತಿ ಆದ್ರೆ, ಕೆಲವರು ಮನಸ್ಸಿನಲ್ಲಿ ಕಾಣುವಂತಹ ಆ ಸಂಬಂಧ ಇದೆಯಲ್ಲ, ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಷ್ಟು ಪ್ರಿಯನಾದಂಥವನು ಅಂತ ಹೇಳ್ತಿದ್ದಾನಂತಿಲ್ಲಿ. ಮುಂದಿನ ಶ್ಲೋಕ. ಸಹಸ ಬದನ ತುಮ್ಹರೋ ಯಶಗಾವೈ ಅಸ ಕಹಿ ಶ್ರೀಪತಿ ಕಂಠ ಲಗಾವೈ. ಸಹಸ ಬದನ ತುಮ್ಹರೋ ಯಶಗಾವೈ ಅಸ ಕಹಿ ಶ್ರೀಪತಿ ಕಂಠ ಲಗಾವೈ. ಹನುಮಂತನ ಮಹಿಮೆ ಸಹಸ್ರ ಮುಖಗಳಿಂದ ಹಾಡಲಾಗಿರುವಂಥದ್ದು ಅಂತ ಹೇಳಿ ಶ್ರೀರಾಮನು ಹನುಮಂತನನ್ನು ಮುಡಿಪಿಡುತ್ತಾನಂತೆ. ಹನುಮಂತನ ಮಹಿಮೆ ಸಹಸ್ರ ಮುಖಗಳಿಂದ, ಸಾವಿರಾರು ಜನ ಈ ಒಂದು ಗುಣಗಾನವನ್ನ ಮಾಡ್ತಾ ಇದ್ದಾರಂತೆ. ಶ್ರೀರಾಮ ಹನುಮಂತನನ್ನ ಅಪ್ಪಿಕೊಂಡ. ಹೀಗೆ 1000 ಹಾಡುಗಳು ಆ ಭಕ್ತಿಯ ಬಗ್ಗೆ ಮಾತಾಡುವಂಥದ್ದು ಅಂತ ಹೇಳಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.